And I'm having my Moscow Mule. I love this drink, so it's ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಅಷ್ಟೇ. ನನ್ನ ಹೌಸ್ ಟೂರ್ ವಿಡಿಯೋನ ಅಷ್ಟೊಂದು ಇಷ್ಟಪಟ್ಟಿದ್ದೀರಾ, ಅಷ್ಟೊಂದು ಒಳ್ಳೊಳ್ಳೆ ಕಾಮೆಂಟ್ಸ್ ಕಳಿಸಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಐ ಆಮ್ ಸೋ ಓವರ್ವೆಲ್ಮ್ಡ್ ಆ್ಯಂಡ್ ಸೋ ಹ್ಯಾಪಿ. ಸೊ ಅಷ್ಟೊಂದು ವಿಶಸ್ ಕಳಿಸಿದ್ದಕ್ಕೆ ಕೂಡ ತುಂಬ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತಂದರೆ, ಇವತ್ತು ಸ್ಯಾಟರ್ಡೇ ನಮಗೆ ಇಲ್ಲಿ ಈಗ ತಾನೇ ವೀಕೆಂಡ್ ಸ್ಟಾರ್ಟ್ ಆಗಿದೆ. ಸೊ ನಾವೊಂದು ಫ್ರೆಂಡ್ ಮನೆಗೆ ಹೊರಟಿದ್ದೀವಿ ಡಿನ್ನರ್ಗೆ ಅಂತ. ಇದು ಆ್ಯಕ್ಚುಲ್ ಆಗಿ ಲಾಸ್ಟ್ ವೀಕೆಂಡ್ ಪ್ಲ್ಯಾನ್ ಆಗಿತ್ತು, ಬಟ್ ಐಸ್ ಸ್ಟಾರ್ಮ್ ಇದ್ದಿದ್ದರಿಂದ ಅದು ಅನ್ಫಾರ್ಚುನೇಟ್ಲಿ ಈ ವೀಕೆಂಡ್ಗೆ ರೀಸ್ಕೆಡ್ಯೂಲ್ ಆಯಿತು. ಬಟ್ ಇಟ್ಸ್ ಓಕೆ. ನೆನ್ನೆ ಮೊನ್ನೆ ಎಲ್ಲ ಕೂಡ ಐಸ್ ಸ್ಟಾರ್ಮ್ ಇತ್ತು ನಮ್ಮಲ್ಲಿ. ಬಟ್ ಇವಾಗ ಒಂಚೂರು ರೋಡ್ಸ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇನ್ನೊಂದು ಜಾಗಕ್ಕೆ ಹೋಗ್ಬೋದು ನಾವು, ಏನೂ ತೊಂದರೆ ಇಲ್ಲದೆ. ಸೊ ಅದಕ್ಕೆ ಅಂತ ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆ ಇರೋದು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ಆಗುತ್ತೆ ಅವ್ರ ಮನೆಗೆ ಹೊರಡೋಕ್ಕೆ. ಸೊ ಅವ್ರ ಮನೆಗೆ ಹೋಗಿ ಸೇರೋದಕ್ಕೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅವ್ರನ್ನೆಲ್ಲರನ್ನೂ ನೋಡೋಕ್ಕೆ. ಈ ಫ್ರೆಂಡ್ ಏನು ಅಂತಂದರೆ ಇವರು ಕೂಡ ಬೆಂಗಳೂರಿನವರೇನೆ. ನಮ್ಮ ಈ ಸುತ್ತಮುತ್ತ ಏರಿಯಾನಲ್ಲಿ ಏನಂತಂದರೆ ನಮಗೆ ಕನ್ನಡಿಗರು ಸಿಗೋದು ಬಹಳನೇ ಕಷ್ಟ. ತುಂಬ ತೆಲುಗುವರಿದ್ದಾರೆ, ತುಂಬ ಡೆಲ್ಲಿಯಿಂದ ಬಂದಿರೋರಿದ್ದಾರೆ, ಗುಜರಾತಿಂದ ಬಂದಿರೋರಿದ್ದಾರೆ. ಬಟ್ ನಮ್ಮ ಕರ್ನಾಟಕದಿಂದ ಬಂದಿರೋರು ತುಂಬಾ ಕಡಿಮೆ ನಮ್ಮ ಏರಿಯಾನಲ್ಲಿ ಇರೋದು. ಸೊ ಇವರು ನನಗೆ ಪರಿಚಯ ಆಗಿ ಒಂದು 4-5 years ಆಗಿರ್ಬೋದೇನೋ. ಬಟ್ ದೇ ಆರ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಕಪಲ್. ಸೊ ಇವತ್ತು ನಾನು ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಸೊ ಇನ್ಯಾವುದು ತಡ ಮಾಡದೆ ಹೊರಡೋಣ ಬನ್ನಿ. ಸೊ ಇಲ್ಲಿ ಯಾರಾದರೂ ಹೊಸಬರು ಬಂದಿದ್ರೆ, ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ವೆಲ್ಕಮ್. ನನ್ನ ಹೆಸರು ಕಾವ್ಯ. ನಾನು ವಾಷಿಂಗ್ಟನ್ DC ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಈಗೇನು ನಾನು ನಮ್ಮ ಫ್ರೆಂಡ್ ಮನೆಗೆ ಹೊರಟಿದ್ದೀನಿ. ಬಟ್ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ನೀವು ಮಾಡಲಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬಾ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಾವು ಮನೆ ಹೊರಟಿದ್ವಿ. ಇನ್ನೇನು ನೇಬರ್ಹುಡ್ಡಿನ ಮೇನ್ ಸ್ಟ್ರೀಟ್ಗೆ ಹೋಗಬೇಕಿತ್ತು. ಬಟ್ ನನ್ನ ಹಸ್ಬೆಂಡ್ ಈಸಿ ಪಾಸ್ನ ಮರ್ತು ಹೋಗ್ಬಿಟ್ರು. ಬಿಕಾಸ್ ನಾವು ಟೋಲ್ ರೋಡ್ನ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಸೊ ಪದೇ ಸ್ಟಾಪ್ ಮಾಡಿ ಟೋಲ್ ಪೇ ಮಾಡೋ ಬದಲು ನಮಗೆ ಒಂದು ಚಿಕ್ಕದು ಈಸಿ ಪಾಸ್ ಅಂತ ಕೊಟ್ಟಿರ್ತಾರೆ. ಒಂದು ನಿಮಿಷ ತೋರಿಸ್ತೀನಿ ರೀ. ಈಸಿ ಪಾಸ್ ನಮ್ಮ ಹಸ್ಬೆಂಡ್ ಪಾಕೆಟ್ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಎನಿವೇಸ್, ಸೊ ಇದು ಈಸಿ ಪಾಸ್ ಅಂತೀವಿ ಇದನ್ನ. ಸೊ ಇದನ್ನ ಕಾರ್ ಒಳಗಡೆ ಇಟ್ಕೊಂಡ್ರೆ ಅದು ಆಟೋಮ್ಯಾಟಿಕ್ ಆಗಿ ಇದು ಸೆನ್ಸರ್ ಚಾರ್ಜ್ ಮಾಡ್ಕೊಳುತ್ತೆ ಟೋಲ್ಸ್ನ. ಸೊ ನಾವು ಅಲ್ಲಲ್ಲಿ ನಿಲ್ಲಿಸ್ಬೇಕಾಗಿ ಬರಲ್ಲ. ಸೊ ಅದನ್ನ ಮರ್ತೋಗ್ಬಿಟ್ಟಿದ್ರು ಮನೆಯಲ್ಲಿ. ಸೊ ಅಗೇನ್ ವಿ ಹ್ಯಾಡ್ ಟು ಟರ್ನ್ ಅರೌಂಡ್ ಆ್ಯಂಡ್ ಮನೆಗೆ ವಾಪಸ್ ಬಂದು ತಗೊಂಡು ಹೋಗಬೇಕಿತ್ತು. ಒಂದು ಸಣ್ಣ ಕೆಲಸ ಆದ್ರೂ ಈ ಚಳಿನಲ್ಲಿ ಮಾಡೋದು ಅಂತಂದರೆ ತುಂಬಾ ಕಷ್ಟ. ಈಗ ಟೆಂಪ್ರೇಚರ್ 25 degrees Fahrenheit ಇದೆ. ಹಾಗಂತಂದರೆ ಸೊ 25 degree Fahrenheit ಅಂತಂದರೆ -3.9 degrees Celsius ಅಂತೆ. ಸೊ ಅನ್ಕೊಳ್ಳಿ ಎಷ್ಟು ಚಳಿ ಇದೆ ಇಲ್ಲಿ ಅಂತ. ಕಾರ್ ಅಂತೂ ಪೂರ್ತಿ ಹೀಟರ್ನ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಚಳಿ ಇದೆ ಆಚೆ ಕಡೆ. ಆ್ಯಂಡ್ ವಿ ಆರ್ ಆಲ್ ಬಂಡಲ್ಡ್ ಅಪ್. ಸೊ ನನ್ನ ಹಸ್ಬೆಂಡ್, ನೀವು ಯಾವಾಗಲೂ ಕೇಳ್ತಿರ್ತೀರಾ ಅಲ್ಲ, ಸೇ ಹಾಯ್. ಸೊ ಅದು ನನ್ನ ಹಸ್ಬೆಂಡ್ ಚಾಂಡಿ. ಸೊ ಅವ್ರು ಸ್ವಲ್ಪ ಅಲ್ಲ, ಜಾಸ್ತಿನೇ ಕ್ಯಾಮ್ರಾ ಶೈ ಅವರು. ಇಷ್ಟರಲ್ಲೇನೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ ವೆನ್ ಹೀಸ್ ಅ ಲಿಟಲ್ ಕಂಫರ್ಟಬಲ್. ಬಟ್ ಸೊ ಈಗ ಹೊರಟಿದ್ದೀವಿ. ನೋಡಿ, ಇದು ಪೂರ್ತಿ ಐಸ್. ನಿಮಗೆ ಸ್ನೋ ಬಿತ್ತಲ್ಲ ಮೊನ್ನೆ ನಮಗೆ. ಸೊ ಅದೆಲ್ಲ
ಪೂರ್ತಿ ಐಸ್ ಆಗಿ ಕಟ್ಟಿದೆ. ಇದನ್ನ ಒಂದು ಚೂರು ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಇನ್ ಟೆಂಪ್ರೇಚರ್ಸ್ ಸ್ವಲ್ಪ ಮೆಲ್ಟಿಂಗ್ ಟೆಂಪ್ರೇಚರ್ ತನಕ ಬರೋರ್ಗು ನಾವು ಏನು ಮಾಡೋಕ್ಕಾಗಲ್ಲ ಇದನ್ನ. ಸೊ ಅದ್ರ ಮೇಲೆ ನಡೆಯೋದು ಅಂತಂದರೆ ಐಸ್ ಸ್ಕೇಟಿಂಗ್ ಇರುತ್ತೆ ಅಲ್ವಾ, ಸೊ ಆ ಥರ ಅಂತ ತಿಳ್ಕೊಳ್ಳಿ. ಈ ಐಸ್ ಸ್ಕೇಟಿಂಗ್ ರಿಂಕ್ ಹೆಂಗಿರುತ್ತೋ ಅದೇ ಥರ ಇದೂ ಇರುತ್ತೆ. ಸೊ ಈಗ ಕೋವಿಡ್ ಇರೋದ್ರಿಂದ ಟ್ರಾಫಿಕ್ ತುಂಬಾ ಕಡಿಮೆ ಹೈವೇನಲ್ಲಿ. ಇದು ನಾವೀಗ ಹೈವೇಗೆ ಬಂದಿದ್ದೀವಿ. ಇಲ್ಲ ಅಂತಂದರೆ ವೀಕೆಂಡ್ಸ್ ತುಂಬಾ ಟ್ರಾಫಿಕ್ ಇರುತ್ತೆ. ಬಿಕಾಸ್ ವೀಕೆಂಡ್ಸ್ ಅಂತಂದರೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಆಚೆ ಹೋಗ್ತಾರೆ, ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕ್ಕೆ. ಸೊ ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ಇಂಡಿಯಾನಲ್ಲಾದ್ರೂ ಸ್ವಲ್ಪ ಎಲ್ಲ ಬ್ಯಾಕ್ ಟು ನಾರ್ಮಲ್ ಬಂದಿದೆ. ಇಲ್ಲಿ ಇವಾಗ ಸದ್ಯಕ್ಕಂತೂ ಏನೂ ಸ್ಟಾರ್ಟ್ ಆಗಿಲ್ಲ. ಸ್ಪೆಷಲಿ ರೆಸ್ಟೋರೆಂಟ್ಸ್ ಎಲ್ಲ ಬರೀ ಇನ್ನೂ 25% ಕೆಪಾಸಿಟಿನಲ್ಲಿ ಓಪನ್ ಮಾಡಿದ್ದಾರೆ. ವಿಚ್ ಈಸ್ ಹಂಗೆ ನೋಡೋಕ್ಕೆ ಹೋದರೆ ಅದು ಏನು ತುಂಬಾ ಕಡಿಮೆ ಜನ. ಸೊ ಇಲ್ಲಿ ಇನ್ನೂ ಪೂರ್ತಿ ಎಲ್ಲ ಲಾಕ್ಡೌನ್ ಥರನೇ ಇದೆ. ಬಟ್ ಬಿಸ್ನೆಸ್ಸಸ್ ಎಲ್ಲ ಈಗ ತಾನೇ 25% ಕೆಪಾಸಿಟಿ ಅಂತ ಓಪನ್ ಮಾಡಿದ್ದು. ನಾನು ಇಂಡಿಯಾದಿಂದ ಬಂದೆ ಅಲ್ವಾ ಎಂಡ್ ಆಫ್ ಜಾನ್ವರಿನಲ್ಲಿ. ಆಗ್ಲಂತೂ ಯಾವ ರೆಸ್ಟೋರೆಂಟ್ಸ್ನೂ ಓಪನ್ ಆಗಿರಲಿಲ್ಲ ನಾನು ಬಂದಾಗ. ಸೊ ಇದೇ ನಮ್ಮ ಫ್ರೆಂಡ್ ಮನೆ. ಈಗ ತಾನೇ ಅರೈವ್ ಆದ್ವಿ. ಸೊ ಈಗ ಎಲ್ಲರಿಗೂ ಹಲೋ ಅಂತ ಹೇಳೋಣ ಬನ್ನಿ. Hi Anil, how are you? Good, good. Am I gonna be on Yes, your you vlog? are. Say hi. Hi. ಇವರೇ ನಾನು ಹೇಳಿದ್ನಲ್ಲ, ಇವರು ಬೆಂಗಳೂರವರು ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ ಈಗ ಒಂದು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ So how are the kids doing, man? ಸೊ ಇವ್ರ ಮನೆ ಅಂತೂ ಯಾವಾಗ್ಲೂ ತುಂಬಾ ಕ್ಯೂಟಾಗಿ ಡೆಕೋರೇಟ್ ಮಾಡಿರ್ತಾರೆ. ನಾನು ಮನೆ ಒಳಗಡೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫ್ರಂಟ್ನಲ್ಲಿ ಹೋಗ್ತಾ ಇಲ್ಲ ನಾವು, ತುಂಬ ಐಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಗರಾಜಿಂದ ಹೋಗ್ತಾ ಇದ್ದೀವಿ. ನಮ್ಮ ಅನಿಲ್ ಅಂತೂ ಗರಾಜ್ನ ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಇಲ್ಲಿ ಎಲ್ಲ. ಅವ್ರು ತುಂಬಾ ಔಟ್ಡೋರ್ ಪರ್ಸನ್. ಸೊ ಅದಕ್ಕೋಸ್ಕರ. ಸೊ ಇದು 1 ಬೆಡ್ರೂಮ್ ಮೇನ್ ಲೆವೆಲ್ನಲ್ಲಿ. ಇವರು ಪ್ರಿಯಾ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಮನೇನ. ಶಿ ಡಸ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಇದವರ ಆಫೀಸ್ ಅಂತೆ. ಈಗ ನಾವೆಲ್ಲರೂ ಮನೆಯಿಂದ ವರ್ಕ್ ಮಾಡೋದ್ರಿಂದ ಯುನೋ ಮಕ್ಕಳ ರೂಮ್ನೆಲ್ಲನೂ ವೀವ್ ಟರ್ನ್ ಇನ್ ಟು ಅವರ್ ಆಫೀಸ್. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಈ ಫ್ಲೋರ್ನಲ್ಲಿ ಇರೋವಂಥ ಒಂದು ಫುಲ್ ಬಾತ್ರೂಮ್. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಅಂತ. ಇಟ್ಸ್ ಸೋ ಪ್ರೆಡಿ. ಇದು ಆ್ಯಕ್ಚುಲಿ ಅದು ಮೇನ್ ಡೋರ್. ಅಲ್ಲಿಂದಾನೇ ನಾರ್ಮಲಾಗಿ ಎಂಟರ್ ಆಗೋದು. ಎಂಟರ್ ಆಗಿದ ತಕ್ಷಣ ದಿಸ್ ಇಸ್ ದ ಫಾರ್ಮಲ್ ಲಿವಿಂಗ್ ರೂಮ್. ತುಂಬಾ ಕ್ಯೂಟಾಗಿ ಸೆಟಪ್ ಮಾಡಿರ್ತಾರೆ. ತುಂಬ ಕೋಸಿಯಾಗಿರುತ್ತೆ ಇವ್ರ ಮನೆ ಯಾವಾಗ್ಲೂ. ಆ್ಯಂಡ್ ಅವ್ರ ಮನೆ I think Kavya is also going to drink Moscow Mule. Yes, Moscow please. Mule. I'm taking mint leaves downstairs. Okay. Thank you, Kavya. It's very, very nice. This is our kitchen area. ಇದು ಕಿಚನ್ ಹತ್ರ ಇರುವಂಥ ಒಂದು ಕ್ಯಾಶುವಲ್ ಸಿಟ್ಟಿಂಗ್ ಏರಿಯಾ. ಆ್ಯಂಡ್ ಇದು ಅವ್ರ ಕಿಚನ್ ಏರಿಯಾ. It's so nicely done. And refrigerator. And ಇವ್ರದ್ದು ಇಲ್ಲಿ ಮೈಕ್ರೋವೇವ್ ಅವನ್ ಬಂದಿದೆ. ಆ್ಯಂಡ್ ಇದು ಇವ್ರದ್ದು ಡೈನಿಂಗ್. ನಾನು ಲೈಟ್ಸ್ ಆನ್ ಮಾಡಿ ತೋರಿಸೋದಕ್ಕೆ there we go. This is their dining. ಫಾರ್ಮಲ್ ಡೈನಿಂಗ್ ಏರಿಯಾ ಅದು. ಆ್ಯಂಡ್ ಇದು
ಬ್ರೇಕ್ಫಾಸ್ಟ್ ಏರಿಯಾ, ಇಲ್ಲ ಅಂತಂದರೆ ಒಂದು ಮಾರ್ನಿಂಗ್. ಇದು ಅವ್ರ ಬ್ರೇಕ್ಫಾಸ್ಟ್ ಏರಿಯಾ ಆರ್ ಸನ್ ರೂಮ್ ಅಂತ ಏನು ಕರಿತೀವಿ, ಆ್ಯಂಡ್ ಅನದರ್ ನೇಮ್ ಇಸ್ ಮಾರ್ನಿಂಗ್ ರೂಮ್ ಅಂತ. ಸೊ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಆ್ಯಂಡ್ ಆಚೆ ಕಡೆ ಅವ್ರದ್ದು ಡೆಕ್ ಏರಿಯಾ ಸ್ವಲ್ಪ ಚಳಿ ಇದೆ, ಬಟ್ ಬೇಗ ತೋರಿಸ್ತೀನಿ. ಇದು ಅವ್ರದ್ದು ಡೆಕ್ ಏರಿಯಾ ನೋಡಿ, ತುಂಬ ಐಸ್ ಎಲ್ಲ ಆಗಿದೆ, ಆಚೆ ಹೋಗೋಕ್ಕಾಗಲ್ಲ. ಇದೇ ಥರ ಕೆಳಗಡೆ ಕೂಡ ಮಾಡಿಸಿದ್ದಾರೆ. ನೋಡಿ ಈ ಆ್ಯಂಗಲಿಂದ ಕ್ಯೂಟ್ ಹೌಸ್, ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಇದು ಅವ್ರ ದೇವ್ರ ಮನೆ. ಆ್ಯಂಡ್ ಸೊ ಈಗ ಕೆಳಗಡೆ ಹೋಗೋಣ ಬನ್ನಿ. ಆ್ಯಂಡ್ ಇದು ಬೇಸ್ಮೆಂಟ್ ಹೋಗಬೇಕಾದ್ರೆ ಹೀಗಿದೆ. आमिर खान वाली मूवी कौन सी थी वो? This is Geeta का idea किया था. Ginger Party area For a week 6,000. I wish I could have done the fire today. And ಇದು ಅವ್ರ ಬೇಸ್ಮೆಂಟ್ ಏರಿಯಾ. ಇವರು ಚೇರ್ಸ್ ಹಾಕಿ, ರಿಕ್ಲೈನಿಂಗ್ ಚೇರ್ಸ್ ಹಾಕಿದ್ದಾರೆ. ಆ್ಯಂಡ್ ಅವ್ರ ಟಿವಿ, ಆ್ಯಂಡ್ ಐ ಲವ್ ಅವರು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಕೂಡ ಗೇಮಿಂಗ್ ಏರಿಯಾ ಇದೆ. ಇಲ್ಲಿ ಒಂದು ಸಣ್ಣದು ಬಾಸ್ಕೆಟ್ಬಾಲ್ ಹೂಪ್ ಇದೆ ಮಕ್ಕಳಿಗೆ ಆಡೋಕ್ಕೆ ಅಂತ. ಬಟ್ ಅವ್ರ ಮಗ ಈಗ ಟೀನೇಜರ್, ಬಟ್ ಆದ್ರೂ ದಿಸ್ ಇಸ್ ಅ ವೆರಿ ನೈಸ್ ಗೇಮ್, ಯಾವುದೇ ಏಜ್ ಆದ್ರೂ. ಆ್ಯಂಡ್ ಇದು ಅನಿಲ್ದು ಮಸಾಜ್ ಚೇರ್, ಹಿ ಅಬ್ಸಲ್ಯೂಟ್ಲಿ ಲವ್ಸ್ ದ್ಯಾಟ್. ಆ್ಯಂಡ್ ಇಲ್ಲಿಂದ ಇವ್ರ ಬೇಸ್ಮೆಂಟ್ ವ್ಯೂ ಹೀಗಿದೆ. ಸೊ ಇದು ಆಪಟೈಸರ್ಸ್. ಏನು ಆಪಟೈಸರ್ಸ್ ಇದು ಅನಿಲ್? ಇದು lamb ಗೊತ್ತು. This is chicken karam pudi. Chicken karam puri. Okay. It's Andhra dish. Uh-huh. This is veg Manchurian. Okay. This And pakoras. pakoras. Okay. So ಇವತ್ತು ಪೂರ್ತಿ ಇಂಡಿಯನ್ ಫ್ಲೇರ್. ಇವತ್ತು ರಾತ್ರಿ ಪ್ರಿಯಾ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. And this is their cute bar area ಇಲ್ಲಿ. And I love their bar as well. It's so cute. And so ಇವತ್ತು we're just hanging out and I'm having my Moscow Mule. I love this drink. So it's ಪ್ರಿಯಾ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ and I'm absolutely enjoying it. So ಈಗ ಕುತ್ಕೊಂಡು ಸ್ವಲ್ಪ appetizers ಕೂಡ ತಿಂತೀನಿ. So let's get started. What the kids here? Anil say hi. Anil say hi. Okay, ಇದು ನಮ್ಮ ಅನಿಲ್ ಇಲ್ಲಿ. ಅವರು ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಫೂಡಿ ನಂತರನೇ. ಆ್ಯಂಡ್ ಅವ್ರಿಗೆ ಜಾಕ್ಲಿನ್ ಫರ್ನಾಂಡಿಸ್ ಅಂತ ಅಂದರೆ ತುಂಬಾ ಇಷ್ಟ. ಸೊ ಅವ್ರದ್ದು ವಿಡಿಯೋನ ನೋಡ್ತಾ ಇದ್ದೀವಿ ನಾವೆಲ್ಲರೂ. ಬಟ್ ವಿಡಿಯೋನ ನೋಡೋದ್ಕಿಂತ ಜಾಸ್ತಿ ನಾವು ಅನಿಲ್ನ ನೋಡ್ತಾ ಇದ್ದೀವಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ನೀವು ನೋಡಿ ನೋಡೋದನ್ನ ನೋಡ್ತಾ ಇದ್ದೀನಿ ಅಷ್ಟೇ. ಹಾ look at him. ಬಂದಿ ಹೋಗಿ. ಸೊ ಈಗ ಡಿನ್ನರ್ಗೆ ನಾನು ಇಡ್ಲಿ ಸಾಂಬಾರು ತಿಂತಾ ಇದ್ದೀನಿ ಅಲಾಂಗ್ ವಿತ್ ನನ್ನ ಮಾಸ್ಕೋ ಮ್ಯೂಲ್. ಅದ್ರ ಜೊತೆಗೆ ಡಿನ್ನರ್ಗೆ ಇನ್ನೇನೇನಿದೆ ಅಂತ ನೋಡೋಣ ಬನ್ನಿ. ಸೊ ರಾಯ್ತಾ ಇದೆ, ವೆಜಿಟೇಬಲ್ ಪಲಾವ್ ಇದೆ, ಇಡ್ಲಿ, ಚಟ್ನಿ, ವಡೆ, ಸಾಂಬಾರ್, ಅದು ಮಟನ್ ಕರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರಿಯಾ. ಅದ್ರ ಜೊತೆಗೆ ಶ್ರಿಂಪ್ ಕರಿ ಕೂಡ ಮಾಡಿದ್ದಾರೆ. ಪ್ರಿಯಾ ಅಂತೂ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. So I can't wait to eat all the food tonight. So let me get started and ಇಷ್ಟರಲ್ಲಿ ಸಿಗ್ತೀನಿ ನಿಮಗೆ. ನಮ್ಮ ಇನ್ನೊಂದು ಫ್ರೆಂಡ್ ಮಗಂದು 15th ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬರ್ತ್ಡೇ ಬಾಯ್ ನನ್ನ ಕ್ಯಾಮ್ರಾನಲ್ಲಿ ತೋರಿಸ್ಬೇಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸೊ ಈಗ ನಂದು ಡಿನ್ನರ್ ಮುಗೀತು. ಸೊ ನಾನು ಸ್ವಲ್ಪ ಒಂದು ಕಪ್ ಹಾಟ್ ವಾಟರ್ ಬಿಸಿನೀರು ಕುಡಿಯೋಣ ಅಂತ ಬಂದೆ ಮೇಲೆ. ಸೊ
ಕೆಟಲ್ನ ಆನ್ ಮಾಡಿದ್ದೀನಿ ಬಿಕಾಸ್ ನನಗೆ ಊಟ ಆಗಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಬಿಕಾಸ್ ಇಟ್ ಜಸ್ಟ್ ಹೆಲ್ಪ್ಸ್ ಡೈಜೆಸ್ಟ್ ವೆರಿ ಈಸಿಲಿ ಆ್ಯಂಡ್ ವೆರಿ ಕ್ವಿಕ್ಲಿ ಸೊ ಯಾ ಬಿಸಿನೀರನ್ನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸೊ ಊಟ ಆದಮೇಲಂತೂ ಬಿಸಿನೀರು ಕುಡಿಯೋದು ತುಂಬಾ ಮುಖ್ಯ. ಬಿಸಿನೀರು ಅಥವಾ ಗ್ರೀನ್ ಟೀ ಆದರೂ ಆಗಿರ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಡ್ರಿಂಕ್ ಬಿಕಾಸ್ ಅದು ವೆಯ್ಟ್ ಲಾಸ್ ಜರ್ನಿನಲ್ಲಿರೋರಿಗೆಲ್ಲರಿಗೂ ಸ್ಪೆಷಲಿ ಫ್ಯಾಟ್ ಲಾಸ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ವೆಯ್ಟ್ ಮೇಂಟೈನ್ ಮಾಡೋರ್ಗು ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ಸ್ ವಿತ್ ಡೈಜೆಷನ್. ಆ್ಯಂಡ್ ಹಾಗೆಯೇ ನಮ್ಮದು ಗಟ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಕ್ಲೀನಾಗಿಡುತ್ತೆ. ಸೊ ಇಟ್ಸ್ ವೆರಿ ಗುಡ್ ಟು ಡ್ರಿಂಕ್ ಹಾಟ್ ವಾಟರ್ ಆಫ್ಟರ್ ಎನಿ ಮೀಲ್, ಬಟ್ ಸ್ಪೆಷಲಿ ಆಫ್ಟರ್ ಡಿನ್ನರ್ ಆರ್ ಬಿಫೋರ್ ಯು ಗೋ ಟು ಬೆಡ್. ಸೊ ಫೈರ್ ಪ್ಲೇಸ್ನ ಆನ್ ಮಾಡಿದ್ದಾರೆ. ಇದು ಗ್ಯಾಸ್ ಫೈರ್ ಪ್ಲೇಸ್, ಬಟ್ ಆದ್ರೂ ಒಳ್ಳೆ ಹೀಟ್ ಕೊಡುತ್ತೆ. ಸೊ ತುಂಬಾ ಬೆಚ್ಚಗಿದೆ ಒಳಗಡೆ. ನನ್ನ ಹಸ್ಬೆಂಡ್ ಕಾಫಿ ಬೇಕಂತೆ, ಸೊ ಅದಕ್ಕೆ ಅಂತ ಕಾಫಿ ರೆಡಿ ಆಗ್ತಿದೆ. ಸೊ ಈಗ ವಾಪಸ್ ಮನೆಗೆ ಹೊರಟಿದ್ದೀವಿ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಅನಿಲ್, ಥ್ಯಾಂಕ್ ಯು ಸೋ ಮಚ್. Thank you for coming. Thanks so much. The food was amazing. We'll Say catch bye up. to Yeah, my bye. friends. But Take care. so guys, ಈಗ ಮನೆಗೆ ಹೊರಟಿದ್ದೀವಿ. Another 40-minute drive ನಮಗೆ. ತುಂಬ ಚಳಿ ಇದೆ, ನಿಮಗೆ ಕಾಣಿಸ್ತಿದೆಯಾ? ಸೊ ಎನಿವೇಸ್, ವಿ ಹ್ಯಾಡ್ ಅ ಲವ್ಲಿ ಈವ್ನಿಂಗ್. ನಮ್ಮ ಫ್ರೆಂಡ್ಸ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ವಿ ನಾರ್ಮಲ್ ಆಗಿ ಅಟ್ಲೀಸ್ಟ್ ಈ ಗ್ರೂಪ್ ಆಫ್ ಫ್ರೆಂಡ್ಸ್ನ ನಾವು ಎವ್ರಿ ವೀಕೆಂಡ್ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇಲ್ಲ ಅಂತಂದರೆ ಎವ್ರಿ ಅದರ್ ವೀಕ್ ಫಾರ್ ಶೋರ್. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. You all have a wonderful day, wonderful evening. ನೀವೆಲ್ಲೇ ಇರಲಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಗನ್ನಿಸ್ತು ಈ ವಿಡಿಯೋ ಅಂತ ಹೇಳೋದನ್ನ ಮರಿಬೇಡಿ. So until my next video, stay safe, stay healthy, lots of love to you all. Bye-bye.